ಕೊಲೆ ಆರೋಪಿ ದರ್ಶನ್ಗೆ ಇನ್ನೂ 1 ವರ್ಷ ಜೈಲೇ ಗತಿ. ಬೇಲ್ಗಾಗಿ ಅರ್ಜಿ ಹಾಕೊಂಡಿದ್ರು, ಸುಪ್ರೀಂ ಕದ ತಟ್ಟಿದ್ರು ದರ್ಶನ್. ಆದ್ರೆ ಹಿನ್ನಡೆಯಾಗಿದೆ. 2027ರ ಮೇ 15ರವರೆಗೂ ದರ್ಶನ್ಗೆ ಜೈಲು ವಾಸ ಫಿಕ್ಸ್. ಅಂದ್ರೆ ಇನ್ನೂ 365 ದಿನ ಕನಿಷ್ಠ ಅಂದ್ರೂ ಜೈಲಿನಲ್ಲೇ ಕಳಿಬೇಕಾಗತ್ತೆ ದರ್ಶನ್. ಗಣೇಶ ಹಬ್ಬ ಇರಲಿ, ದಸರಾ ಇರಲಿ, ದೀಪಾವಳಿ ಇರಲಿ, ಸಂಕ್ರಾಂತಿ ಇರಲಿ, ಎಲ್ಲ ಜೈಲಿನಲ್ಲೇ ಆಚರಿಸಬೇಕಾದಂತಹ ಪರಿಸ್ಥಿತಿ. ಬರುವ ಸಂಕ್ರಾಂತಿ ಯುಗಾದಿ ಹಬ್ಬವನ್ನ ಜೈಲಿನಲ್ಲೇ ಆಚರಿಸಬೇಕಾದಂತಹ ಸ್ಥಿತಿ. ಜಾಮೀನಿಗಾಗಿ ಸುಪ್ರೀಂ ಕದ ತಟ್ಟಿದ್ರು ದರ್ಶನ್. ಆದರೆ ಜಾಮೀನು ನಿರಾಕರಿಸಿರುವಂತಹ ಸುಪ್ರೀಂ ಕೋರ್ಟ್ 2027ರ ಮೇ 15ರವರೆಗೂ ಕೂಡ ಜೈಲು ವಾಸ ಫಿಕ್ಸ್ ಮಾಡಿದೆ. ಅಂದ್ರೆ ಜಾಮೀನು ಅರ್ಜಿ ಸಲ್ಲಿಸಿ ಸಂಕಷ್ಟಕ್ಕೆ ಸಿಲುಕಿಬಿಟ್ರ ದರ್ಶನ್ ಯಾವುದೇ ಬೇಡಿಕೆಗೂ ಕೂಡ ಸುಪ್ರೀಂ ಮಣಿಲಿಲ್ಲ. ಜಾಮೀನು ಸಿಗುವ ನಿರೀಕ್ಷೆಯಲ್ಲಿದ್ರು ದರ್ಶನ್. ಆದರೆ ಶಾಕ್ ಆಗಿದೆ. ಹಾಗಿದ್ರೆ ಏನಾಯ್ತು ವಾದ ವಿವಾದ ನೋಡೋಣ. ವಾದ ಪ್ರತಿವಾದ ಈ ರೀತಿ ಇದೆ. 272 ಸಾಕ್ಷ್ಯಗಳಲ್ಲಿ 10 ಸಾಕ್ಷಿಯನ್ನ ವಿಚಾರಣೆ ಮಾಡಲಾಗಿದೆ ಅಂತ ಮುಕುಲ್ ರೋಹ್ಟಗಿ ವಾದವನ್ನ ಮಾಡಿದ್ರು. ದರ್ಶನ್ ಯಾವುದೇ ಬೇಡಿಕೆಗೂ ಸುಪ್ರೀಂ ಮಣಿಲಿಲ್ಲ. 150 ಸಾಕ್ಷಿಗಳ ವಿಚಾರಣೆಯನ್ನ ಮಾಡ್ತೇವೆ ಅಂತ ಇನ್ನೂ ಕೂಡ 150 ಸಾಕ್ಷಿಗಳ ವಿಚಾರಣೆ ಇದೆ ಅಂತ ಪ್ರಾಸಿಕ್ಯೂಷನ್ ಹೇಳ್ತಾ ಇದೆ. ಜೈಲಿನಲ್ಲಿ ಕನಿಷ್ಠ ಮೂಲ ಸವಲತ್ತನ್ನ ಕೂಡ ನೀಡಿಲ್ಲ ಅಂತ ದರ್ಶನ್ ಪರ ವಕೀಲರು ವಾದ ಮಾಡಿದ್ರು. ಆದ್ರೆ ಜಡ್ಜ್ ಪರ್ದಿವಾಲಾ ಕೇಳ್ತಾರೆ, ನಿಮ್ಗೆಲ್ಲ ಕನಿಷ್ಠ ಸವಲತ್ತನ್ನ ಕೊಡಲಾಗಿದೆಯಲ್ಲ, ಆ ಬಗ್ಗೆ ಸಂಪೂರ್ಣವಾದಂತಹ ವರದಿಯನ್ನ ನೀಡಿದಾರಲ್ಲ, ಪ್ರಮಾಣ ಪತ್ರದಲ್ಲಿ ಅಧಿಕಾರಿಗಳ ಹೇಳಿಕೆಯನ್ನ ಕೊಟ್ಟಿದ್ದಾರೆ, ಎಲ್ಲ ಬೇಸಿಕ್ ಫೆಸಿಲಿಟಿಗಳನ್ನ ನೀಡಲಾಗಿದೆ, ಬೇರೆ ಕೈದಿಗಳಿಗೆ ಕುಟುಂಬದೊಂದಿಗೆ ಮಾತನಾಡೋದಕ್ಕೆ ಅವಕಾಶ ಇದೆ, ಇವ್ರಿಗೆ ಸಿಕ್ತಿಲ್ಲ ಅಂತ ಹೇಳಿ ದರ್ಶನ್ ಪರ ವಕೀಲರು ಅದಕ್ಕೆ ವಾದ ಮಾಡ್ತಾರೆ. ಅಂದ್ರೆ ಯಾಕೆ ಬೇಲ್ ಬೇಕು ಅನ್ನೋದಕ್ಕೆ ಅವರು ಮಾಡುವಂಥ ಪ್ರಮುಖ ವಾದ. 70 ಬಾರಿ ಕುಟುಂಬದವರ ಭೇಟಿಗೆ ಅವಕಾಶ ನೀಡಿದ್ದೇವೆ ಅಂತ ಹೇಳ್ತಾರೆ. ಆದರೆ ಬೇರೆ ಕೈದಿಗಳಿಗೆ ಸಿಕ್ಕಂತಹ ಅವಕಾಶ ದರ್ಶನ್ ಸಿಕ್ತಿಲ್ಲ. ಮಾತನಾಡುವಾಗಲೂ ಕೂಡ ಪೊಲೀಸರ ಜೊತೆಗಿರ್ತಾರೆ. ಅಂದರೆ ಕುಟುಂಬದವರು ಯಾರೇ ಬಂದರೂ ಕೂಡ ಮಾತನಾಡುವಾಗ ಪೊಲೀಸರು ಜೊತೆಗಿರ್ತಾರೆ, ಪ್ರೈವಸಿ ಸಿಗ್ತಾ ಇಲ್ಲ ಅನ್ನುವಂಥ ವಾದ ಮಾಡಿದ್ರು. ಜುಲೈಗೆ ದಿನಾಂಕ ನಿಗದಿಪಡಿಸಿ ಇನ್ನು ಕ್ವಾರಂಟೈನ್ ಸೆಲ್ನಲ್ಲೇ ಇಡಲಾಗಿದೆ ಎನ್ನುವಂಥ ಆರೋಪ ಮಾಡ್ತಾರೆ. ಜೈಲು ನಿಯಮದಂತೆ ಸವಲತ್ತು ಕೊಡಲಾಗ್ತಾ ಇದೆ, ಕ್ವಾರಂಟೈನ್ ಸೆಲ್ನಲ್ಲಿ ಯಾಕೆ ಇಡಲಾಗಿದೆ ಅಂತ ಜಡ್ಜ್ ಪರ್ದಿವಾಲಾ ಅವರು ಪ್ರಶ್ನೆಯನ್ನ ಮಾಡ್ತಾರೆ. ಇದು ನಡೆದಂತಹ ವಾದ ಪ್ರತಿವಾದ. ಸಾಕ್ಷಿಗಳ ವಿಚಾರಣೆ ವಿಳಂಬ ಆಗ್ತಾ ಇರೋದು ಯಾಕೆ ಅಂತ ಜಡ್ಜ್ ಪ್ರಶ್ನೆ ಮಾಡ್ತಾರೆ. ಪ್ರತ್ಯಕ್ಷ ಸಾಕ್ಷಿಗಳ ವಿಚಾರಣೆ ಮುಗಿಸಿ ಅಂತ ನಾವು ಕೇಳಿದ್ದೀವಿ ಅಂತ ಮುಕುಲ್ ರೋಹ್ಟಗಿ ವಾದವನ್ನ ಮಾಡಿದ್ರು. ಜಾಮೀನು ಸಿಗೋ ನಿರೀಕ್ಷೆಯಲ್ಲಿದ್ದಂತಹ ದರ್ಶನ್ಗೆ ಶಾಕ್ ಆಗಿದೆ. ಮುಖ್ಯ ಸಾಕ್ಷಿಗಳ ವಿಚಾರಣೆಯನ್ನೇ ಮುಗಿಸಿಲ್ಲ, ಇನ್ನೂ ವಿಳಂಬ ಆಗ್ತಾ ಇದೆ ಎನ್ನುವಂತಹ ವಾದವನ್ನ ಮುಕುಲ್ ರೋಹ್ಟಗಿ ಮಾಡ್ತಾರೆ. ಮುಖ್ಯವಾದ 60 ಸಾಕ್ಷಿಗಳನ್ನ ಇನ್ನು 1 ವರ್ಷದೊಳಗೆ ವಿಚಾರಣೆ ಮುಗಿಸ್ತೀವಿ ಅಂತ ಸಿದ್ಧಾರ್ಥ್ ಲೂಥ್ರಾ ಅವರು ಸರ್ಕಾರದ ಪರವಾಗಿ ವಾದ ಮಾಡ್ತಾರೆ. ಯಾಕೆ ಸಮಯ ಬೇಕು ಅನ್ನೋದನ್ನ ಅವರು ವಿವರಿಸ್ತಾರೆ. ಹಾಗಿದ್ರೆ ನಿಮಗೆ 1 ವರ್ಷ ಸಮಯ ಕೊಡ್ತೀವಿ, ಅಷ್ಟರಲ್ಲಿ ಸಾಕ್ಷಿ ವಿಚಾರಣೆ ಮುಗಿಸೋದಲ್ವಾ ಅಂತ ಜಡ್ಜ್ ಪರ್ದಿವಾಲಾ ಅವರು ಪ್ರಶ್ನೆ ಮಾಡ್ತಾರೆ. 1 ವರ್ಷ ಸಮಯ ಕೊಡ್ತೀವಿ ಅಂತ ಹೇಳ್ತಾರೆ. 1 ವರ್ಷ ಸಮಯ ಕೊಡ್ತೀವಿ, ಅಷ್ಟರಲ್ಲಿ ಉಳಿದ ಸಾಕ್ಷಿಗಳ ವಿಚಾರಣೆಯನ್ನ ಮುಗಿಸಬಹುದಲ್ವಾ ಅಂತ ಪ್ರಶ್ನೆ ಮಾಡ್ತಾರೆ. ಪ್ರತ್ಯಕ್ಷ ಸಾಕ್ಷಿಗಳ ವಿಚಾರಣೆ ಮುಗಿಸಿ ಅಂತ ನಾವು ಕೇಳಿದೀವಿ ಅಂತ ಮುಕುಲ್ ರೋಹ್ಟಗಿ ಅವರು ವಾದ ಮಾಡಿದ್ರು. ಬಹಳ ವಿಳಂಬ ಆಗ್ತಾ ಇದೆ ಅಂತ ಹೇಳಿ ಅವರು ವಾದ ಮಾಡ್ತಾರೆ. ಮುಖ್ಯ ಸಾಕ್ಷಿಗಳ ವಿಚಾರಣೆಯನ್ನೇ ಅವರು ಮುಗಿಸಿಲ್ಲ ಅಂತಾರೆ. ಆದರೆ ಅದಕ್ಕೆ ಸರ್ಕಾರದ ಪರ ವಕೀಲರು ಏನಾಗ್ತಾ ಇದೆ ಬೆಳವಣಿಗೆ ಅನ್ನೋದನ್ನು ತಿಳಿಸ್ತಾರೆ. ನೀವು ಸಾಕ್ಷಿಗಳ ವಿಚಾರದಲ್ಲಿ ಏನು ಮಾಡಿದ್ದೀರಾ ಅಂತ ನಾವು ಹೇಳೋದಿಲ್ಲ. ಸಿದ್ಧಾರ್ಥ್ ಲೂಥ್ರಾ ಅವರ ಹೇಳಿಕೆ ಇದು. ನೀವು ಸಾಕ್ಷಿಗಳ ವಿಚಾರದಲ್ಲಿ ಏನು ಮಾಡಿದ್ದೀರಾ ಅಂತ ಹೇಳೋದಿಲ್ಲ. ಹೇಳಿದ್ರೆ ನಿಮ್ಮ ಜಾಮೀನು ಅರ್ಜಿನೇ ವಜಾಗೊಳ್ಬಹುದು. ದರ್ಶನ್ ಪರ ವಕೀಲರಿಗೆ ಹೇಳುವಂಥ ಮಾತಿದು. 57ನೇ ಸಿಸಿಎಚ್ ಕೋರ್ಟ್ನಿಂದ ವರದಿ ಕೇಳಿದ್ವಿ ಸಾಕ್ಷಿಗಳ ವಿಚಾರಣೆ ಬಗ್ಗೆ. 57ನೇ ಸಿಸಿಎಚ್ ಕೋರ್ಟ್ನಿಂದ ವರದಿ ಸಿಕ್ಕಿದೆ. ಜಡ್ಜ್ ಪರ್ದಿವಾಲಾ ಅವರು ಏನಾಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಕೊಡ್ತಾರೆ. ನವೆಂಬರ್ 3ರಂದು ದೋಷಾರೋಪವನ್ನು ಹೊರಿಸಲಾಯಿತು. 7 ತಿಂಗಳಿನಲ್ಲಿ 10 ಸಾಕ್ಷಿಗಳ ವಿಚಾರಣೆಯನ್ನ ನಡೆಸಲಾಗಿರುವಂಥದ್ದು. ಪ್ರಾಸಿಕ್ಯೂಷನ್ 60 ಪ್ರಮುಖ ಸಾಕ್ಷಿಗಳ ವಿಚಾರಣೆಯನ್ನ ನಡೆಸಲಿದೆ. ಕೊಲೆ ಕೇಸ್ನ ಪ್ರಮುಖವಾದಂತಹ ಸಾಕ್ಷಿಗಳವರು. ಸಾಕ್ಷಿಗಳ ವಿಚಾರಣೆ ತುಂಬಾ ವಿಳಂಬ ಆಗಿದೆ. 1 ವರ್ಷದಲ್ಲಿ 60 ಪ್ರಮುಖ ಸಾಕ್ಷಿಗಳ ವಿಚಾರಣೆಯನ್ನ ಶೀಘ್ರವಾಗಿ ಮಾಡಬೇಕು ಎನ್ನುವಂಥ ಆದೇಶ ಕೊಡ್ತಾರೆ. ಅನಗತ್ಯ ಕಾರಣ ನೀಡಿ ಸಾಕ್ಷ್ಯ ವಿಚಾರಣೆಯನ್ನು ಮುಂದೂಡಬಾರದು. ಅಂದರೆ ಇನ್ನು ಬರುವ 1 ವರ್ಷಗಳಲ್ಲಿ ಎಲ್ಲ ವಿಚಾರಣೆ ಆಗಬೇಕು. ಅನಗತ್ಯವಾಗಿ ಕಾರಣ ಕೊಟ್ಟು ಸಾಕ್ಷ್ಯ ವಿಚಾರಣೆಯನ್ನು ಮುಂದೂಡೋ ಹಾಗಿಲ್ಲ ಎನ್ನುವಂಥ ಸೂಚನೆಯನ್ನು ಜಡ್ಜ್ ಕೊಟ್ಟರು. 1 ವರ್ಷದಲ್ಲಿ ಏನಾದರೂ ಬಹುತೇಕ ವಿಚಾರಣೆ ಮುಗಿದೇ ಹೋದರೆ ಆಗ ಈ ಜಾಮೀನು ಅರ್ಜಿಯ ಪರಿಶೀಲನೆಯನ್ನ ಮಾಡ್ತೀವಿ ಎನ್ನುವಂಥ ಹೇಳಿಕೆಯನ್ನು ಕೊಡ್ತಾರೆ.
ಆದದ್ದೇನು ಅನ್ನೋದ್ರ ಬಗ್ಗೆ ಡೀಟೇಲ್ಸ್ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ರಮೇಶ್ ಈಗ ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ರಮೇಶ್, ನಿಜಕ್ಕೂ ದರ್ಶನ್ ಬೇಲ್ ಸಿಗುವಂತಹ ಒಂದು ಆಶಾಭಾವದಲ್ಲಿ ಏನೋ ಅರ್ಜಿ ಹಾಕೊಂಡ್ಬಿಟ್ರು, ಆದ್ರೆ ಅದೇ ಅವರಿಗೆ ಮುಳುವಾಗ್ಬಿಡ್ತಾ ಇನ್ನೂ 1 ವರ್ಷ ಜೈಲುವಾಸ ಫಿಕ್ಸ್ ಅನ್ನುವಾಗ ಆಗ್ಬಿಟ್ಟಿದೆ. ಏನ್ ನಡೀತು ನ್ಯಾಯಾಲಯದಲ್ಲಿ ಅಂತ? ಪ್ರತಿಮಾ, ಈಗ ನಟ ದರ್ಶನ್ಗೆ ಕನಿಷ್ಠ 2 ವರ್ಷ ಜೈಲಿನಲ್ಲಿ ಇರಬೇಕಾದಂಥ ಅನಿವಾರ್ಯತೆ, ಅಂದರೆ ಈಗಾಗಲೇ 1 ವರ್ಷ ಅವ್ರು ಜೈಲಿನಲ್ಲಿ ಕಳೆದಿದ್ದಾರೆ, ಇನ್ನೂ 1 ವರ್ಷ ಅವ್ರು ಜೈಲಿನಲ್ಲಿ ಇರಬೇಕಾದಂಥ ಅನಿವಾರ್ಯತೆ ಈಗ ಸೃಷ್ಟಿಯಾಗಿದೆ. ಇದಕ್ಕೆ ಕಾರಣ ಅವ್ರು ಹಾಕಿದ್ದಂಥ ಜಾಮೀನು ಅರ್ಜಿ. ಇವರು ಎಲ್ಲೋ ಒಂದು ಕಡೆ ಆಶಾಭಾವದಲ್ಲೇ ಅರ್ಜಿಯನ್ನು ಸಲ್ಲಿಸಿದ್ರು. ಇದಕ್ಕೋಸ್ಕರ ಸಾಕಷ್ಟು ಕಾರಣಗಳನ್ನು ಕೊಟ್ಟಿದ್ರು. ಜೈಲಿನಲ್ಲಿರುವಂಥ ಅಸುರಕ್ಷತಾ ಭಾವ, ಅಲ್ಲಿದ್ದಂಥ ಮೂದಲಿಕೆಗಳು, ಮತ್ತು ಅಲ್ಲಿ ಜೈಲಿನ ಸಹ ಕೈದಿಗಳು ಕೊಡ್ತಾ ಇರುವಂಥ ಪ್ರಚೋದನೆಗಳು, ಮತ್ತು ಅಲ್ಲಿರೋ ಯಾವುದೇ ಫೆಸಿಲಿಟಿಗಳಿಲ್ಲ. ಜೊತೆಗೆ ಇಲ್ಲಿ ಸಾಕ್ಷ್ಯ ವಿಚಾರಣೆ ವಿಳಂಬ ಆಗ್ತಾ ಇದೆ. ಇಲ್ಲಿವರೆಗೂ ಆಗಿರೋದು ಕೇವಲ 10 ಸಾಕ್ಷಿಗಳ ಎವಿಡೆನ್ಸ್ ಮಾತ್ರ ಆಗಿದೆ. ಇನ್ನೂ ಕೂಡ 262 ಸಾಕ್ಷಿಗಳ ಎವಿಡೆನ್ಸ್ ಆಗಬೇಕಾಗಿದೆ. ಹೀಗಾಗಿ ನನಗೆ ಜಾಮೀನು ಕೊಡಿ, ಶೀಘ್ರದಲ್ಲೇ ಇದು ಸಾಕ್ಷಿ ವಿಚಾರಣೆ ಮುಗಿಯುವಂಥ ಸಾಧ್ಯತೆ ಇಲ್ಲ, ಹೀಗಾಗಿ ಜಾಮೀನು ಕೊಡಿ ಅಂತೇಳಿ ಮನವಿಯನ್ನು ಮಾಡಿದರು. ಆದರೆ ಈಗ ಹೈಕೋರ್ಟು, ಸುಪ್ರೀಂ ಕೋರ್ಟ್ ಈಗ ಇವರ ಯಾವುದೇ ಮನವಿಗೂ ಕೂಡ ಸ್ಪಂದಿಸಿಲ್ಲ. ವಿಶೇಷ ಸವಲತ್ತಿನ ವಿಚಾರದಲ್ಲೂ ಕೂಡ ಸುಪ್ರೀಂ ಕೋರ್ಟ್ ಸ್ಪಂದಿಸಿಲ್ಲ. ಜೊತೆಗೆ ಇವರಿಗೆ ಮಧ್ಯಂತರ ಜಾಮೀನು ಕೊಡಬೇಕು ಅಂತ ಹೇಳಿ ಮನವಿಯನ್ನು ಸಲ್ಲಿಸಿದ್ರು, ಅದಕ್ಕೂ ಕೂಡ ಸುಪ್ರೀಂ ಕೋರ್ಟ್ ಸ್ಪಂದಿಸಿಲ್ಲ. ಬದಲಾಗಿ ಸುಪ್ರೀಂ ಕೋರ್ಟ್ ಹೇಳಿದ್ದೇನಂತಂದರೆ, 1 ವರ್ಷದಲ್ಲಿ ನೀವು 60 ಕೀ ವಿಟ್ನೆಸ್ಗಳೇನಿದ್ದಾರೆ ಅದರ ವಿಚಾರಣೆಯನ್ನು ಮುಗಿಸಿ. ಜೊತೆಗೆ ಇಲ್ಲಿ ಒಂದಾಗಿರುವಂಥ ಪಾಸಿಟಿವ್ ಬೆಳವಣಿಗೆ ಏನಂತಂದರೆ, ಈ ಕೇಸ್ನಲ್ಲಿ ಜಡ್ಜ್ ಇರಲಿಲ್ಲ, ಅಂದರೆ ಇದು ಇನ್ಚಾರ್ಜ್ ಕೋರ್ಟ್ನಲ್ಲಿ ವಿಚಾರಣೆ ನಡೀತಾ ಇತ್ತು. ಹೀಗಾಗಿ ಇದಕ್ಕೇನೆ 57ನೇ CCH ಕೋರ್ಟ್ನಲ್ಲಿ ರೆಗ್ಯುಲರ್ ಜಡ್ಜ್ ಇರಲಿಲ್ಲ. ಹೀಗಾಗಿ ಈಗ ಸುಪ್ರೀಂ ಕೋರ್ಟ್ ಹೈಕೋರ್ಟ್ಗೆ ಒಂದು ಸೂಚನೆಯನ್ನು ಕೊಟ್ಟಿದೆ, ಅಲ್ಲಿ ರೆಗ್ಯುಲರ್ ಜಡ್ಜನ್ನು ನೇಮಕ ಮಾಡಿ ಅಂತೇಳಿ. ಹೀಗಾಗಿ ರೆಗ್ಯುಲರ್ ಜಡ್ಜ್ ನೇಮಕ ಆದರೆ ಆಗ ಶೀಘ್ರ ಸಾಕ್ಷ್ಯ ವಿಚಾರಣೆ ಮುಗಿಯುವಂಥ ಸಾಧ್ಯತೆ ಇರುತ್ತೆ. ಅಂಥ ಸಂದರ್ಭದಲ್ಲಿ 1 ವರ್ಷದಲ್ಲಿ 60 ಕೀ ವಿಟ್ನೆಸ್ಗಳ ವಿಚಾರಣೆ ಮುಗಿಬೋದು. ಆ ಸಂದರ್ಭದಲ್ಲಿ ಅವರು ಜಾಮೀನು ಅರ್ಜಿ ಸಲ್ಲಿಸೋದಕ್ಕೆ ಅವಕಾಶ ಆಗುತ್ತೆ. ಈಗ ದರ್ಶನ್ ಅರ್ಜಿಯಿಂದಾಗಿ ಉಳಿದ ಆರೋಪಿಗಳಿಗೂ ಕೂಡ ಅವ್ರಿಗೆ ಬೇರೆ ಅವಕಾಶನೇ ಇಲ್ಲ. ಅವರು ಕೂಡ ಈಗ 1 ವರ್ಷ ದರ್ಶನ್ ಜೊತೆಗೆ ಜೈಲಿನಲ್ಲೇ ಇರಬೇಕಾಗತ್ತೆ, ಉಳಿದ 6 ಜನ ಆರೋಪಿಗಳು. ಹೀಗಾಗಿ ಮೇ 15ರ ಬಳಿಕ ಇವರು ಜಾಮೀನು ಕೋರಿ ಟ್ರಯಲ್ ಕೋರ್ಟ್ಗೆ ಅರ್ಜಿ ಸಲ್ಲಿಸೋದಕ್ಕೂ ಕೂಡ ಸುಪ್ರೀಂ ಕೋರ್ಟ್ ಅವಕಾಶ ಕೊಟ್ಟಿದೆ. ಹೀಗಾಗಿ ಸುಪ್ರೀಂ ಕೋರ್ಟ್ ಆದೇಶದ ಅನುಸಾರ ಅವರು ಮೇ 15, 2027 ಬಳಿಕ ಅವರು ಜಾಮೀನು ಕೋರಿ ಅರ್ಜಿಯನ್ನು ಸಲ್ಲಿಸಬಹುದು. ಆ ಸಂದರ್ಭದಲ್ಲಿ ಟ್ರಯಲ್ ಕೋರ್ಟ್ ಅವರ ಅರ್ಜಿಯನ್ನು ಪರಿಶೀಲಿಸಬಹುದು. ಹೀಗಾಗಿ ಕನಿಷ್ಠ 2 ವರ್ಷ ದರ್ಶನ್ ಜೈಲಿನಲ್ಲಿ ಇದ್ದಂತಾಗುತ್ತೆ. ಅಂದರೆ ಈ ಕೇಸ್ನಲ್ಲಿ ಮ್ಯಾಕ್ಸಿಮಮ್ ಶಿಕ್ಷೆ ಇರುವಂಥದ್ದು 14 ವರ್ಷ, ಅಂದರೆ ಜೀವಾವಧಿ ಶಿಕ್ಷೆ ಇರುತ್ತೆ. ಹೀಗಾಗಿ ಸುಮಾರು 10% ಶಿಕ್ಷೆ ಅಥವಾ 20% ಶಿಕ್ಷೆಯನ್ನು ಅವರು ಜೈಲಿನಲ್ಲಿ ಕಳೆದಂಗೆ ಆಗುತ್ತೆ. ಅಂದರೆ ಶಿಕ್ಷೆ ಪ್ರಕಟ ಆಗೋದಕ್ಕೆ ಮುಂಚೆನೇ ಸುಮಾರು 20% ಶಿಕ್ಷೆಯನ್ನು ಅವರು ಅನುಭವಿಸಿದಂತಾಗುತ್ತೆ. ಹೀಗಾಗಿ ಎಲ್ಲೋ ಒಂದು ಕಡೆ ಒಂದು ರೀತಿ ಪರೋಕ್ಷವಾಗಿ ದರ್ಶನ್ ಈ ಕೇಸ್ನಲ್ಲಿ ಶಿಕ್ಷೆಯನ್ನು ಅನುಭವಿಸ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಪ್ರತಿಮಾ. ರಮೇಶ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗೆ. ಅದ್ರ ಜೊತೆಗೆ ಇನ್ನೊಂದು ಪ್ರಮುಖವಾದಂಥ ಪ್ರಶ್ನೆ ತಮ್ಮನ್ನು ಕೇಳಬೇಕು ಅಂತಂದ್ರೆ, ಈ ವಾದ ಪ್ರತಿವಾದ ಏನು ನಡೀತಲ್ಲ ರಮೇಶ್, ಆ ಸಂದರ್ಭದಲ್ಲಿ ಒಂದು ಇಂಟ್ರೆಸ್ಟಿಂಗ್ ಆದಂಥ ವಿಚಾರ ಬೆಳಕಿಗೆ ಬಂತು. ಅದು ಪ್ರಮುಖವಾಗಿ ಹೇಳಿದಂಥದ್ದು ಲೂಥ್ರಾ ಅವರು, ನೀವು ಸಾಕ್ಷಿಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಬಾಯಿ ಬಿಡಿಸ್ಬೇಡಿ ಅನ್ನುವಂಥ ಅರ್ಥದಲ್ಲಿ ಮಾತನಾಡಿದ್ರು. ಏನು ಸುಳಿವನ್ನು ಕೊಡ್ತಾ ಇತ್ತು? ಎಲ್ಲೋ ಒಂದು ಕಡೆ ಬೇಲ್ಗೆ ಅಂತೇಳಿ ಹೋದಂಥ ದರ್ಶನ್ಗೆ ಒಂದಾದ್ಮೇಲೆ ಒಂದು ಸಂಕಷ್ಟ ಎದುರಾಗ್ತಾ ಇದೆಯಾ, ಮತ್ತಷ್ಟು ಮುಳುವಾಗ್ತಾ ಇದೆಯಾ ಅಂತ? ಖಂಡಿತ ಪ್ರತಿಮಾ, ಈ ಕೇಸಲ್ಲಿ ಅವ್ರಿಗೆ ಎಲ್ಲೋ ಒಂದು ಕಡೆ 1 ವರ್ಷದ ಬಳಿಕ, ಅಂದರೆ ಜೈಲಿಗೆ ಹೋಗಿ 1 ವರ್ಷದ ಬಳಿಕ ನನಗೆ ಜಾಮೀನು ಸಿಗ್ಬೋದು ಅಂತೇಳಿ ಅವ್ರಿಗೆ ಅನಿಸಿತ್ತು. ಹೀಗಾಗಿ ಅವ್ರು ಆಪ್ತರ ಬಳಿನೂ ಹೇಳ್ಕೊಂಡಿದ್ರು ಅನ್ಸುತ್ತೆ. ಹೀಗಾಗಿ ಬಹುತೇಕ ಆಪ್ತರು ಅವರು ಆಗಸ್ಟ್ನಲ್ಲಿ ಈಚೆ ಬರ್ತಾರೆ ಅನ್ನೋ ರೀತಿಯಲ್ಲಿ ಮಾತಾಡ್ತಾ ಇದ್ರು. ಆದರೆ ಇಲ್ಲಿ ಅವ್ರಿಗೆ ಬಹಳ ದೊಡ್ಡ ಸೆಟ್ ಬ್ಯಾಕ್ ಆಗಿದೆ. ಜೊತೆಗೆ ನೀವು ಹೇಳಿದಂತೆ ವಿಚಾರಣಾ ಸಂದರ್ಭದಲ್ಲಿ ಒಂದು ಅಂಶವನ್ನು ಪ್ರಸ್ತಾಪ ಮಾಡ್ತಾರೆ ದರ್ಶನ್ ಪರ ವಕೀಲರು. ಈ ಕೇಸ್ನಲ್ಲಿ ಕೀ ವಿಟ್ನೆಸ್, ಅಂದರೆ ಐ ವಿಟ್ನೆಸ್ಗಳ ವಿಚಾರಣೆಯನ್ನೇ ಪ್ರಾಸಿಕ್ಯೂಷನ್ ಅವ್ರು ಮಾಡ್ತಾ ಇಲ್ಲ, ಅಂದರೆ ಐ ವಿಟ್ನೆಸ್ಗಳ ವಿಚಾರಣೆಗೆ ಇವರೇ ಒಂದು ರೀತಿ ಅರ್ಜೆನ್ಸಿ ತೋರಿಸೋ ಥರ ಹೇಳ್ತಾರೆ ದರ್ಶನ್ ಪರ ವಕೀಲರು. ಆ ಸಂದರ್ಭದಲ್ಲಿ ಸಿದ್ಧಾರ್ಥ ಲೂಥ್ರಾ ಹೇಳಿದ್ದೇನಂತಂದರೆ, ನಿಮ್ಮ ಕ್ಲೈಂಟ್ ಅಂದರೆ ದರ್ಶನ್ ಅವರು ಸಾಕ್ಷಿಗಳನ್ನು ಏನು ಮಾಡ್ತಾ ಇದ್ದಾರೆ, ಸಾಕ್ಷಿಗಳ ವಿಚಾರದಲ್ಲಿ ಅವ್ರು ಏನು ಮಾಡ್ತಾ ಇದ್ದಾರೆ ಅನ್ನೋದನ್ನು ನಾನು ಬಹಿರಂಗಪಡಿಸಿದ್ರೆ ನಿಮ್ಮ ಜಾಮೀನು ಅರ್ಜಿನೇ ವಜಾ ಆಗ್ಬೋದು ಅಂತೇಳಿ ಪರೋಕ್ಷವಾದಂಥ ಒಂದು ಎಚ್ಚರಿಕೆಯನ್ನು ಕೊಡ್ತಾರೆ. ಅಂದರೆ ಎಲ್ಲೋ ಒಂದು ಕಡೆ ಐ ವಿಟ್ನೆಸ್ಗಳು ಹಾಸ್ಟೈಲ್ ಮಾಡುವಂಥ ಪ್ರಯತ್ನ ನಡೀತಾ ಇದೆಯಾ ಅನ್ನುವಂಥ ಒಂದು ಸುಳಿವನ್ನು ಇಲ್ಲಿ ಸಿದ್ಧಾರ್ಥ ಲೂಥ್ರಾ ಅವರು ಓಪನ್ ಕೋರ್ಟ್ನಲ್ಲೇ ಹೇಳ್ತಾರೆ. ಹೀಗಾಗಿ ಈಗ ಇವರು ತೋರಿಸಿದಂಥ ಆತರ, ಅಂದರೆ ಐ ವಿಟ್ನೆಸ್ಗಳ ಎಕ್ಸಾಮಿನೇಷನ್ಗೆ ಇವ್ರು ತೋರಿಸಿದಂಥ ಆತರ, ಅದಕ್ಕೆ ಸಿದ್ಧಾರ್ಥ ಲೂಥ್ರಾ ಅವರು ಕೊಟ್ಟಂಥ ಕಾರಣ. ಹೀಗಾಗಿ ಅಂದರೆ ಎಲ್ಲೋ ಒಂದು ಕಡೆ ಅವರು ಹಾಸ್ಟೈಲ್ ಆಗ್ಬೋದು ಅನ್ನೋ ಒಂದು ಸಾಧ್ಯತೆ ಇದೆ. ಆದರೆ ಈ ಕೇಸು ಕೇವಲ ಐ ವಿಟ್ನೆಸ್ಗಳ ಮೇಲೆ ಮಾತ್ರ ಅವಲಂಬಿತ ಆಗಿಲ್ಲ, ಜೊತೆಗೆ ಸಾಂದರ್ಭಿಕ ಸಾಕ್ಷ್ಯಗಳು ಮತ್ತು ತಾಂತ್ರಿಕ ಸಾಕ್ಷ್ಯಗಳು ಇವೆಲ್ಲವೂ ಕೂಡ ಇರೋದ್ರಿಂದ ದರ್ಶನ್ಗೆ ಬಹಳ ದೊಡ್ಡ ಸವಾಲು ಈ ಕೇಸ್ನಲ್ಲಿ ಇದೆ. ಹೀಗಾಗಿ ಕನಿಷ್ಠ 1 ವರ್ಷ ಅವರು ಜೈಲಿನಲ್ಲಿ ಈ ಕೇಸ್ನಲ್ಲಿ ಇರಬೇಕಾಗುತ್ತೆ. ಪ್ರತಿಮಾ. ಥ್ಯಾಂಕ್ ಯು ರಮೇಶ್ ತಮ್ಮೆಲ್ಲ ಮಾಹಿತಿಗೆ.